For the law was given by Moses, but grace and truth came by Jesus Christ. Amen. Hallelujah. ಯೋಹಾನ 1 ಅಧ್ಯಾಯ 17ನೇ ವಾಕ್ಯದಲ್ಲಿ ದೇವರಾತ್ಮನ ಸಭೆ ಆದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಯಂತ್ರದ ಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ಹಳೆ ಒಡಂಬಡಿಕೆ ಎಲ್ಲ ಸಂಪೂರ್ಣವಾಗಿ ಧರ್ಮಶಾಸ್ತ್ರವಿದ್ದಂತೆ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ಆ ಧರ್ಮಶಾಸ್ತ್ರ ಹೆಚ್ಚು ಕಡಿಮೆ ಮೋಶೆ ಮುಖಾಂತರವೇ ದೇವರು ನಮಗೆ ಕೊಟ್ಟಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಆಲಯವು ಎಷ್ಟಿರಬೇಕು, ಆಲಯದಲ್ಲಿ ಏನೇ ಐಟಮ್ಗಳು ಇರಬೇಕು, ಆಲಯ ಹೇಗೆ ಕಟ್ಟಲ್ಪಡಬೇಕು, ಎಷ್ಟು ಉದ್ದ ಎಷ್ಟು ಅಗಲ ಇರ್ತಾರೆ, ಎಲ್ಲದ್ರ ಡೀಟೇಲ್ ಕೂಡ ಲೋಕದ ಆಲಯವಾಗಿ ಅದು ಧರ್ಮಶಾಸ್ತ್ರದ ಸಭೆಯ ಕುರಿತಾಗಿ ಧರ್ಮಶಾಸ್ತ್ರವಾಗಿ ದೇವರು ಮೋಶೆ ಮುಖಾಂತರವಾಗಿ ಆದರೆ ಎಲ್ಲ ವಿಷಯಗಳನ್ನ ಮಾತನಾಡಿದ್ದನು. ಆದ್ರಿಂದ ದೇವರೇ ಹೇಳ್ತಾ ಇದ್ದಾನೆ, ಧರ್ಮಶಾಸ್ತ್ರವು ಈ ಮೋಶೆ ಮುಖಾಂತರವಾಗಿ ನಾನು ಲೋಕದ ಎಲ್ಲರಿಗೂ ಕೊಟ್ಟೆನು ಎಂಬುದಾಗಿ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ಕೃಪೆಯು ಮತ್ತು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಕರಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೇನು ಬಂದಿದೆ ಅಂದ್ರೆ ನಮಗೆ ಸತ್ಯ ಬಂದಿದೆ. ಆಮೇನ್. ಹಲ್ಲೆಲೂಯಾ. ಸತ್ಯ ಯೇಸುವಿನ ಮುಖಾಂತರ ನನಗೆ ಬಂದಿದೆ ಎಂಬುದಾಗಿ ಎಷ್ಟು ಜನ ಹೇಳ್ತೀರಾ? ಆಮೇನ್ ಹೇಳೋಣ. ಆಮೇನ್. ಹಲ್ಲೆಲೂಯಾ. Truth come to me through Jesus. Amen. Shingling Dong Ho Yeshu Ding Bong Hum. सच्चा यीशु के माध्यम से मेरे पास आया. आमेन. हालेलुया. यीशु द्वारा నాకు సత్యం వచ్చింది. ఆమేన్. హల్లెలూయా. అలాగైతే యేసు ద్వారా మాకేం వచ్చింది? సత్యం వచ్చింది. ఆమేన్. మోషే ద్వారా మనకి ಧರ್ಮಶಾಸ್ತ್ರಂ వచ్చింది. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ಯೇಸುವಿನ ಮುಖಾಂತರವಾಗಿ ನಮಗೇನು ಬಂದಿದೆ ಅಂದ್ರೆ ಅದು ಸತ್ಯ ಬಂದಿದೆ. ಆಮೇನ್. ಹಲ್ಲೆಲೂಯಾ. ಪರಲೋಕದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆಮೇನ್. ಹಲ್ಲೆಲೂಯಾ. ಪರಲೋಕದ ತಂದೆಯಾದ ದೇವರು ಪ್ರತಿಯೊಬ್ಬ ಮನುಷ್ಯರ ಕುರಿತಾಗಿ ಆತನಿಗೆ ಚಿಂತೆ ಇದೆ. ಪ್ರತಿಯೊಬ್ಬವರನ್ನು ಕೂಡ ಪರಲೋಕದ ತಂದೆ ಬಹಳವಾಗಿ ಪ್ರೀತಿ ಮಾಡುವ ತಂದೆ ಆಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಆದ ಕಾರಣ ಆತನು ಒಂದು ತೀರ್ಮಾನ ತೆಗೆದುಕೊಳ್ತಾನೆ. ಲೋಕವೆಲ್ಲ ಅಸತ್ಯದಲ್ಲಿದೆ, ಹೇಗಾದ್ರೂ ಮಾಡಿ ಲೋಕದ ಜನರನ್ನ ಸತ್ಯದಲ್ಲಿ